ಸ್ವಾಗತಕ್ಕೆ ಭರದ ಸಿದ್ಧತೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ನಗರದ ಸ್ಕೂಲ್ ಚಂದನಕ್ಕೆ ಡಿಸೆಂಬರ್ 13 ರಂದು ಸಿಎಂ ಸಿದ್ದರಾಮಯ್ಯನವರು ಭೇಟಿ ನೀಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಶಾಲೆಯಲ್ಲಿ ಭರದ ಸಿದ್ಧತೆಗಳು ನಡೆದಿವೆ ಎಂದು ಶಾಲೆ ಸಂಸ್ಥಾಪಕ ಅಧ್ಯಕ್ಷ ಟಿ. ಈಶ್ವರ ತಿಳಿಸಿದರು. ಜರ್ಮನ್ ಟೆಕ್ನಾಲಜಿಯ ಭವ್ಯವಾದ ವೇದಿಕೆ ಸಿದ್ಧಗೊಳ್ಳುತ್ತಿದೆ. ಪುರಸಭೆ ಉಮಾ ವಿದ್ಯಾಲಯದ ಬಯಲಿನಲ್ಲಿ ಮುಖ್ಯಮಂತ್ರಿಗಳ ಹೆಲಿಕಾಪ್ಟರ್ ನಿಲುಗಡೆಗೆ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿಂದ ನೇರವಾಗಿ ಶಾಲೆಯಲ್ಲಿನ ವೇದಿಕೆಗೆ ಆಗಮಿಸುವರು. ಕಾರ್ಯಕ್ರಮಕ್ಕೆ ಅಂದಾಜು 15,000ಕ್ಕೂ ಹೆಚ್ಚು ಜನರು ಆಗಮಿಸುವರು. ಜಿಲ್ಲೆಯ ಬೇರೆ ಬೇರೆ ಶಾಲೆಗಳ ವಿದ್ಯಾರ್ಥಿಗಳು, ಶಿಕ್ಷಕರು, ರಾಜಕೀಯ ಮುಖಂಡರು ಬರಲಿದ್ದಾರೆ ಎಂದು ಹೇಳಿದರು. ವರದಿ ನಾಗರಾಜ ಹಣಗಿ, ಪ್ರಜಾಧ್ವನಿ, ಲಕ್ಷ್ಮೇಶ್ವರ. ಎಲ್ಲರಿಗೂ ನಮಸ್ಕಾರ. ಗದಗ ಜಿಲ್ಲೆ ಲಕ್ಷ್ಮೇಶ್ವರದ ರಾಜ್ಯದ ಪ್ರತಿಷ್ಠಿತ CBSE ಸ್ಕೂಲ್ ಚಂದನಕ್ಕೆ ಇದೇ ದಿನಾಂಕ 13/12/2025 ಕರ್ನಾಟಕ ರಾಜ್ಯದ ಘನವೆತ್ತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಕಾರಣ, ಭಾರತ ರತ್ನ ಪ್ರೊಫೆಸರ್ CNR ರಾವ್ ಅವರು ಈ ನಮ್ಮ ಚಂದನ ಶಾಲೆಯಲ್ಲಿ ಕಳೆದ 10 ವರ್ಷದಿಂದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮವನ್ನು ನಡೆಸಿಕೊಳ್ತಾ ಬಂದಿದ್ದಾರೆ. ರಾಜ್ಯದ, ರಾಷ್ಟ್ರದ ಮತ್ತು ಅಂತಾರಾಷ್ಟ್ರ ಮಟ್ಟದ ಪ್ರಖ್ಯಾತ ವಿಜ್ಞಾನಿಗಳನ್ನು ಕರೆಸಿ 3 ದಿನಗಳ ಕಾಲ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಮಕ್ಕಳೊಂದಿಗೆ ವಿವಿಧ ಶಾಲಾ ಕಾಲೇಜ್ ಮಕ್ಕಳನ್ನು ಇಡೀ ರಾಜ್ಯಾದ್ಯಂತ ನಾವು ಆಹ್ವಾನ ಮಾಡಿರ್ತೀವಿ. ಆ ಕಾರ್ಯಕ್ರಮ ಈ ವರ್ಷಕ್ಕೆ 10ನೇ ವರ್ಷದ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮ ಆದ್ದರಿಂದ ಅದರ ಉದ್ಘಾಟನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಜೊತೆಗೆ ನಮ್ಮ ಶಾಲೆಯಿಂದ ಕೊಡಮಾಡ್ತಕ್ಕಂಥ ಅತ್ಯಂತ ಶ್ರೇಷ್ಠ ಪ್ರತಿಷ್ಠಿತ ಪ್ರಶಸ್ತಿ ಅದು ಚಂದನ ಶ್ರೀ. ಆ ಚಂದನ ಶ್ರೀಯರನ್ನು ನಾವು ನಾಡಿನ ಅಲ್ಲಿ ವಿಶೇಷವಾದಂಥ ಸೇವೆ ಸಲ್ಲಿಸಿದವರಿಗೆ ಇಲ್ಲಿವರೆಗೆ ಕೊಟ್ಟುಕೊಂಡು ಬಂದಿದ್ದೀವಿ. ಅದರಲ್ಲಿ ಮುಖ್ಯವಾಗಿ CNR ರಾವ್ ಅವರಿಗೆ ಅವಾರ್ಡನ್ನು ಕೊಟ್ಟಿದ್ದೀವಿ. AS ಕಿರಣ್ ಕುಮಾರ್ ಅವರು ಇಸ್ರೋ ಚೇರ್ಮನ್ರು ಆಗಿದ್ದರು, ಅವರಿಗೆ ಕೊಟ್ಟಿದ್ದೀವಿ. ಹಾಗೆ ಡಾಕ್ಟರ್ ಚಂದ್ರಶೇಖರ್ ಕಂಬಾರ್ ಅವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಅವರಿಗೆ ಕೊಟ್ಟಿದ್ದೀವಿ. ದೊಡ್ಡರಂಗೇಗೌಡರಿಗೆ ಕೊಟ್ಟಿದ್ದೀವಿ. ಪಾಟೀಲ್ ಪುಟ್ಟಪ್ಪನವರಿಗೆ ಕೊಟ್ಟಿದ್ದೀವಿ. ಅದನ್ನು ಈ ಸಲ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯಾಗಿ ಅತ್ಯುತ್ತಮವಾದಂಥ ಸೇವೆ ಸಲ್ಲಿಸಿ ನಮ್ಮ ಗ್ರೇಟರ್ ಬೆಂಗಳೂರಿಗೆ ಕಾರಣೀಕರ್ತರಾದಂಥ ಅದರ ರೋವಾರಿ ಹಿರಿಯ IAS ನಿವೃತ್ತ IAS ಅಧಿಕಾರಿಯಾದಂಥ BS ಪಾಟೀಲ್ರಿಗೆ ಇದನ್ನು ಕೊಡ್ತಾ ಇದ್ದೀವಿ. ಇದನ್ನು ಅವಾರ್ಡನ್ನು ಚಂದನ ಶ್ರೀ ಪ್ರಶಸ್ತಿಯನ್ನು ಕೊಡಲಿಕ್ಕೂ ಕೂಡ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ. ಅವರ ಜೊತೆಗೆ ಕೇಂದ್ರದ ಮಾಜಿ ಸಚಿವರು, AICC ಪ್ರಧಾನ ಕಾರ್ಯದರ್ಶಿಗಳಾದಂಥ ಜೈರಾಮ್ ರಮೇಶ್ ಅವರು ಬರ್ತಾ ಇದ್ದಾರೆ. ನಮ್ಮ ಕರ್ನಾಟಕ ಸರ್ಕಾರದ ಘನವೆತ್ತ ಲಾ ಮಂತ್ರಿಗಳಾದಂಥ ಶ್ರೀ HK ಪಾಟೀಲ್ರು ಬರ್ತಾ ಇದ್ದಾರೆ. GS ಪಾಟೀಲ್ರು ರೋಣದ ಶಾಸಕರು ಬರ್ತಾ ಇದ್ದಾರೆ. ಜೊತೆಗೆ ಸ್ಥಳೀಯ ಶಾಸಕರು ಕೂಡ ಇಲ್ಲಿ ಬರ್ತಾರೆ ಮತ್ತು ಮಾಜಿ ಶಾಸಕರು ಬರ್ತಾರೆ. ಅನೇಕ ಗಣ್ಯ ವ್ಯಕ್ತಿಗಳು, ಮಾಜಿ ಸಚಿವರು, ಈ ಹಾಲಿ ಶಾಸಕರು ಈ ಕಾರ್ಯಕ್ರಮಕ್ಕೆ ಬರೋದ್ರ ಜೊತೆಗೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಬೇರೆ ಬೇರೆ ಸ್ಕೂಲು ಕಾಲೇಜಿನಿಂದ 3 ದಿನಗಳ ವಿಜ್ಞಾನ ವಿಸ್ತೃತ ಕಾರ್ಯಕ್ರಮಕ್ಕೆ ಬರೋದ್ರ ಜೊತೆಗೆ 13ನೇ ತಾರೀಕಿಗೆ ಕೂಡ ಅವರೆಲ್ಲರೂ ಇದರಲ್ಲಿ ಭಾಗ ತಗೊಳ್ತಾರೆ. ಸುಮಾರು ಭಾಳಷ್ಟು ಜನ ವಿದ್ಯಾವಂತರು, ಬೇರೆ ಬೇರೆ ಶಾಲಾ ಶಿಕ್ಷಕರು, ವಿಜ್ಞಾನ ಶಿಕ್ಷಕರು ಈ ಕಾರ್ಯಕ್ರಮದಲ್ಲಿ ಭಾಗ ತಗೊಳ್ತಾರೆ ಮತ್ತು ನಮ್ಮ ಕಾಂಗ್ರೆಸ್ಸಿನ ಅನೇಕ ಮುಖಂಡರು ಕೂಡ ಈ ಕಾರ್ಯಕ್ರಮದಲ್ಲಿ ಸೇರ್ತಾರೆ. ನಮ್ಮ ಅಂದಾಜಿನ ಪ್ರಕಾರ ಒಂದು 15,000ಕ್ಕೂ ಹೆಚ್ಚು ಇಲ್ಲಿ ಜನಗಳು ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ. ಅದರ ಸಿದ್ಧತೆಯನ್ನು ನಾವೆಲ್ಲ ಭರದಿಂದ ನಡೆಸಿದ್ದೀವಿ. ಇನ್ನು ಒಂದೇ ದಿನ ಬಾಕಿ ಇದೆ. 13ನೇ ತಾರೀಕಿಗೆ ಬೆಳಗ್ಗೆ 11 ಗಂಟೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಗದಗ ಜಿಲ್ಲೆ ಲಕ್ಷ್ಮೇಶ್ವರದ CBSE ಚಂದನ ಸ್ಕೂಲಿಗೆ ಬರ್ತಾರೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ.